Hi guys, welcome back to my YouTube channel. So after a long time video ಮಾಡ್ತಿದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಕ್ಕದಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ನಾನು ಏನಕ್ಕೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಪ್ರೀವಿಯಸ್ ಇಯರ್ ನಾನು ಪೈರ್ನ ಕಿತ್ತು ಗದ್ದೆ ನಾಟಿ ಹೆಂಗೆ ಮಾಡೋದು ಅಂತ ರೆಕಾರ್ಡ್ ಮಾಡಿದ್ದೆ. ಈ ಸಲ ಆ ನಾಟಿ ಹೆಂಗೆ ಬರುತ್ತೆ, ಲೈಕ್ ಸ್ಟಾರ್ಟಿಂಗ್ ಪ್ರೋಸೆಸ್ ಏನಿರುತ್ತೆ, ಹೆಂಗೆ ಮಾಡ್ತಾರೆ ಅಂತ ನೋಡೋ ಅವಕಾಶ ಮತ್ತು ರೆಕಾರ್ಡ್ ಮಾಡೋ ಅವಕಾಶ ಸಿಕ್ತು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ವಿಡಿಯೋ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಏನಿರುತ್ತೆ ಅಂತ. ನಂಗೆ ಗೊತ್ತು ಇದೇನು ಹೊಸದಲ್ಲ ಅಂತ, ಬಟ್ ಸ್ಟಿಲ್ ನಮಗೆ ಥಿಯರಿ ನಾಲೆಡ್ಜ್ ಇದೆ, ಬಟ್ ಪ್ರಾಕ್ಟಿಕಲ್ ನಾಲೆಡ್ಜ್ ನಿಜವಾಗ್ಲೂ ಇಲ್ಲ ಅಂತ ನನಗೆ ಗೊತ್ತು. ನನಗೆ ಅನಿಸ್ತಿರುತ್ತೆ ಎಷ್ಟೊಂದು ಸಲ. ಸೊ ನೋಡೋಣ ಹೆಂಗಿರುತ್ತೆ, ನಿಮಗೂ ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ನೆಲನ ಸಮ ಮಾಡಿಕೊಂಡು ಈಕ್ವಲ್ ಬಾಕ್ಸ್ ಟೈಪ್ ಒಂದು ಲೈನ್ ಎಳ್ಕೊಂಡು, ಒಂದು 4 ಲೈನ್ ನಾವು ಮಾಡಿದ್ದು 4 ಲೈನ್ ತೊಗೊಂಡು ಅದಾದಮೇಲೆ ಅದ್ರ ಮೇಲೆ ಭತ್ತ ಹಾಕ್ತಾರೆ, ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹಿಂಗೆ. ಭತ್ತ ಹಾಕಿದ್ಮೇಲೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಇಲ್ಲಿ ನಾವೇನು ಹಾಕ್ತೀವಿ, ಇಲ್ಲಿ ಭತ್ತ, ಅಲ್ಲಿ ಮಣ್ಣೆಪ್ಪುಗಳನ್ನ ಸ್ವಲ್ಪ ಎಲ್ಲ ನಾವು ಪುಡಿ ಮಾಡ್ತೀವಿ. ಇಲ್ಲಿ ಜಾಸ್ತಿ ದಪ್ಪ ಮಣ್ಣೆಪ್ಪಿದ್ರೆ ಭತ್ತ ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮೊದಲೇ ಗೆರ್ಕೆ ಬೆರ್ಕೋಬೇಕಾಯಿತು, ಮರ್ತುಬಿಟ್ಟೆ. ಒಂದು ಗೇರಿಗೆ ಮರ್ತೆ ಬಿಟ್ಟೆ. ಭತ್ತ ಮತ್ತು ಗೊಬ್ಬರ ಹಾಕಿದ್ಮೇಲೆ ಈ ಥರ ನಾವು ಅದನ್ನು ಮುಚ್ತೀವಿ ಮಣ್ಣು. ಯಾಕಂದರೆ ಬರ್ಡ್ಸು ಬಂದು ತಿನ್ನಬಾರ್ದು ಅನ್ನೋದು ಒನ್ ಆಫ್ ದ ರೀಸನ್. ಇದ್ರ ಮೇಲೆ ಮಣ್ಣು ತೆಳ್ಳಿಕ್ಕೆ ಕೆಲಸ ಓದ್ತಿದ್ದೇ ಇರ್ತದೆ ಮಾಡ್ಬಾರ್ದು ನಿಮಗೆ. ಈ ಮಧ್ಯದಲ್ಲಿರೋ ಮಣ್ಣನ್ನ ನಾವು ಅದನ್ನು ಭತ್ತ ಮತ್ತು ಗೊಬ್ಬರ ಏನು ಹಾಕಿರ್ತೀವಿ ಅದ್ರ ಮೇಲೆ ತೆಳ್ಳಗೆ ಎಸಿತಾರೆ. ಆ್ಯಂಡ್ ರೈಸ್ ನೀಡ್ಸ್ ಮೋರ್ ವಾಟರ್ ದ್ಯಾನ್ ರಾಗಿ. ತುಂಬ ನೀರು ಬೇಕು ಏನು ಭತ್ತ ಬೆಳೆಯೋಕ್ಕೆ ರಾಗಿಗೆ ಸ್ವಲ್ಪ ನೀರಿದ್ದರೆ ಓಕೆ, ಬಟ್ ಭತ್ತಕ್ಕೆ ತುಂಬ ನೀರು ಬೇಕು.
ಸೊ ಎಲ್ಲ ಮುಗಿಸಿ ಬರೋ ಟೈಮಲ್ಲಿ ಹಣ್ಣು, ಈ ಹಣ್ಣು ಹಿಂದೆ ಒಂದು ಸ್ಟೋರಿನೇ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ಊರ ಹಬ್ಬ ಮಾಡ್ತಾರಲ್ಲ, ಅದು ನಮ್ಮ ದೊಡ್ಡಪ್ಪ ಊರು ಕೊಡವತ್ತಿ ಅಂತ, ಅಲ್ಲಿ ಹಬ್ಬಕ್ಕೆ ಹೋಗಿದ್ದಾಗ ಈ ಹಣ್ಣು ನಂಗೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಫಸ್ಟ್ ಟೈಮ್ ತಿಂದಿದ್ದು. ನಂಗೆ ಪರಿಚಯ ಆಗಿದ್ದೆ ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ. ಸೊ ತುಂಬ ಇಷ್ಟ ಆಗಿ ಆ ಬೀಜನ ಇಲ್ಲಿ ತೊಗೊಂಡು ಬಂದು ನಮ್ಮಮ್ಮ ಹಾಕಿದ್ರು. ಇವಾಗ ಫುಲ್ ದೊಡ್ಡ ಮರ ಥರನೇ ಬೆಳೆದೈತೆ ಅಂದ್ಕೊಳ್ಳಿ. ಮನೆ ಹತ್ರನೂ ಇದೆ, ಹೊಲ್ದ ಹತ್ರನೂ ಇದೆ, ಎಲ್ಲ ಕಡೆನೂ ಇದೆ. ಇವಾಗ ಒಂಥರ ಇಷ್ಟ, ತುಂಬ ಸಿಕ್ತು. ಇನ್ನೊಂದು ಲಾಸ್ಟಾಗಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಎಲ್ಲ ಮುಗಿಸಿ ಮನೆಗೆ ಬಂದು ನನ್ನ ಫ್ರೆಂಡ್ ಆಶಾ ಮದುವೆ ಇತ್ತು, ಅವಳಿಗೆ ಗಿಫ್ಟ್ ತೊಗೋಬೇಕಿತ್ತು. ಯಡಿಯೂರ್ಗೆ ಹೋಗ್ಬಿಟ್ಟು ಗಿಫ್ಟ್ ತೊಗೊಂಡು ನಾಳೆ ಹೊರಡಬೇಕು ಮದುವೆಗೆ. ನಾನು ಅಂದ್ಕೊಂಡಿದ್ದು ಎಕ್ಸ್ಪೆಕ್ಟೆಡ್ ಗಿಫ್ಟೆಲ್ಲ ಸಿಗಲೇ ಇಲ್ಲ. ಅದರಲ್ಲೇ ಯಾವುದೋ ಒಂದು ಬೆಟರ್ ಒಂದು ಚೂಸ್ ಮಾಡ್ಕೊಂಡು ತೊಗೊಂಡು ಬಂದೆ. ನಾವು ಮೊನ್ನೆ ಭತ್ತ ಹಾಕಿದ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಇವಾಗ ಎಷ್ಟು ಬೆಳೆದಿದೆ ಅಂತ ತೋರಿಸೋದಕ್ಕೆ ಹಂಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಹಂಗೆ ನಮ್ಮ ಅಪ್ಪನ ಕರಿಬೇಕಿತ್ತು. ಮೊನ್ನೆ ಆ್ಯಕ್ಚುಲಿ ಮಾಡಿದ್ದು ವಿಡಿಯೋ ನಾನು ಇನ್ನೂ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಅದು ಎಷ್ಟುದ್ದ ಬೆಳೆಯುತ್ತೆ, ಹೆಂಗೆ ಬರುತ್ತೆ ಅಂತ ತೋರಿಸೋಣ ಅಂತ ಹೋಲ್ಡ್ ಮಾಡಿದ್ದೆ. ಸೊ ಬನ್ನಿ ತೋರಿಸ್ತೀನಿ ಎಷ್ಟುದ್ದ ಆಗಿದೆ ಅಂತ. ಬಪ್ಪನಿ. ಸೊ ಮೊನ್ನೆ ಹಾಕಿದ್ದಿದ್ದು ಇದು ಭತ್ತ ಇಷ್ಟುದ್ದ ಬೆಳೆದಿದೆ ಪುಟಾಣಿಗೆ. ಇವಾಗ 2 ಆಗಸ್ಟ್ ಹಾಕಿದ್ದಿದ್ದು, ಇವತ್ತು 8. ಸೊ ಇಷ್ಟು ಬೆಳೆದಿದೆ ಎಷ್ಟು ದಿನಕ್ಕೆ. ಗ್ರೇಟ್ ಅಲ್ವಾ ಚಂದು? ಇದನ್ನು ರೆಕಾರ್ಡ್ ಮಾಡೋಣ ಅಂತಲೇ ಆ ವಿಡಿಯೋ ಹೋಲ್ಡ್ ಮಾಡಿದ್ದೆ ಅಷ್ಟು. ಆ್ಯಕ್ಚುಲಿ ಪೋಸ್ಟ್ ಮಾಡಬೇಕಿತ್ತು ಇಷ್ಟೊತ್ತಿಗೆ, ಬಟ್ ಇದೊಂದು ವಿಡಿಯೋ ಆ್ಯಡ್ ಮಾಡೋಕ್ಕೆ ನಾನು ವಿಡಿಯೋ ಹೋಲ್ಡ್ ಮಾಡಿ ಇಟ್ಟಿದ್ದೆ. ಬಂದೆ. ಇದು ಸ್ವಲ್ಪ ಉದ್ದ ಆದಮೇಲೆ ಇದನ್ನು ಕಿತ್ತಿ ಮತ್ತೆ ಬೇರೆ ಕಡೆ ಅಲ್ಲೆಲ್ಲ ಹಾಕೋದು, ಅಲ್ಲೆಲ್ಲ ಆಮೇಲೆ ಅದು ಬೆಳೆಯುತ್ತೆ. ಚಂದಕ್ಕೆ ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ? ಹೌದಾ? ಮೋಡ ಕವಿದ ವಾತಾವರಣ, ಬಿಸಿಲೇ ಇಲ್ಲ. ಇವಾಗ ನಾವು ರಾಗಿ ಹಾಕಕ್ಕೆ ಹೋಗಬೇಕು. ಹೋದ ವರ್ಷ ರಾಗಿ ಹಾಕೋದನ್ನ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ ನಾನು ಫುಲ್ಲು. ಈ ಸಲನೂ ಮಾಡೋ ಚಾನ್ಸ್ ಸಿಕ್ಕಿದೆ. ನಡಿ ಲೆಟ್ಸ್ ಗೋ. ಅದು ಪಾವನಿ ಬೇರೆ ಬಂದಿದೆ. ಇತ್ತೇವ ಕಣೆ, ಪಾವನಿನೂ ಇದ್ದಾಳೆ ನಮ್ಮ ಜೊತೆ. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಳೆ ಗೈಸ್ ನಮ್ಮ ಪಾವನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.